ಏಮ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಅಷ್ಟೇ ಹತ್ತಿಯಂತೆ ಮೃದುವಾಗಿರುತ್ತೆ, ಅಷ್ಟೇ ಸಾಫ್ಟ್ ಆಗಿರುತ್ತೆ ರವೆ ಉಂಡೆಯನ್ನು ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬಗಳು ಬರ್ತಾ ಇದ್ದಾವೆ. ಹಬ್ಬಗಳಲ್ಲಿ ಯಾವುದೇ ಸಿಹಿ ತಿಂಡಿ ಮಿಸ್ ಆದರೂ ರವೆ ಉಂಡೆ ಮಾತ್ರ ಮಿಸ್ ಆಗಲ್ಲ. ಎಲ್ಲರಿಗೂ ಕೂಡ ಇಷ್ಟವಾಗುವಂತಹ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ತುಪ್ಪವನ್ನು ಬಳಸ್ತಾ ಇದ್ದೀನಿ. ಒಂದು 3 ಚಮಚದಷ್ಟು ತುಪ್ಪವನ್ನು ಬಳಸಿದ್ದೀನಿ. ನಂತರ ರವೆಯನ್ನು ತಗೊಂಡಿದ್ದೀನಿ, 2 ಬಟ್ಲಷ್ಟು ರವೆ. ನಾನಿಲ್ಲಿ ಉಪ್ಪಿಟ್ಟನ್ನು ಮಾಡ್ತೀವಲ್ಲ, ಮೀಡಿಯಮ್ ರವೆ ಅದನ್ನು ಬಳಸ್ತಾ ಇದ್ದೀನಿ. ಚಿರೋಟಿ ರವೆಯಲ್ಲೂ ಕೂಡ ಮಾಡ್ಕೋಬೋದು, ಆದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾನು ಉಪ್ಪಿಟ್ಟನ್ನು ಮಾಡ್ತೀವಲ್ಲ ಸಣ್ಣ ರವೆ, ಅದನ್ನು ಬಳಸ್ಕೊತಾ ಇದ್ದೀನಿ. ಅದನ್ನು ತುಪ್ಪದಲ್ಲೇ ಚೆನ್ನಾಗಿ ನಾವು ಹುರ್ಕೊಬೇಕು. ರವೆದು ಘಮ ಬರಬೇಕು ತುಪ್ಪದ ಜೊತೆ. ಆ ರೀತಿ ನಾವು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಆಗಲೇ ನಮಗೆ ರವೆ ಉಂಡೆ ಅನ್ನೋದು ರುಚಿಯಾಗಿ ಬರೋದು. ಸ್ವಲ್ಪ ಒಂದು 2 ನಿಮಿಷ 5 ನಿಮಿಷ ಹುರ್ಕೊಂಡ್ರೆ ಆಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ನಾವು ಮಿನಿಮಮ್ ಅಂದರೆ ಒಂದು 10 ನಿಮಿಷನಾದ್ರು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಈಗ ರವೆ ಹುರಿದಿದ್ದಾಗಿದೆ. ಇವಾಗ ನಾನು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಮೇಲಿನ ಭಾಗವನ್ನು, ಅದರ ಕಪ್ಪು ಭಾಗವನ್ನು ತೆಗೆದು ನಾನು ತುರಿದು ಸೇರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿ ಮಿಕ್ಸಿ ಜಾರಿಗೆ ಸೇರಿಸಿಲ್ಲ, ಹಾಗೆಯೇ ಹಾಕ್ತಾಯಿದ್ದೀನಿ. ನಮ್ಮ ರವೆ ಉಂಡೆ ಜೊತೆ ಕೊಬ್ಬರಿ ಸ್ವಲ್ಪ ತಿನ್ನೋಕ್ಕೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿದರೆ ರವೆ ಜೊತೆನೇ ಸೇರ್ಕೊಂಡ್ಬಿಡುತ್ತೆ. ಸ್ವಲ್ಪ ನಮಗೆ ಅಷ್ಟು ಕೊಬ್ಬರಿದು ಟೇಸ್ಟ್ ಗೊತ್ತಾಗಲ್ಲ. ಹಾಗಾಗಿ ನಾನು ಹಾಗೆಯೇ ತುರಿದು ಡೈರೆಕ್ಟಾಗಿ ಸೇರಿಸಿದ್ದೀನಿ. ಒಂದು 2 ನಿಮಿಷ ರವೆ ಜೊತೆ ಚೆನ್ನಾಗಿ ಹುರ್ಕೊಳ್ಳಿ. ನಂತರ ಸಕ್ಕರೆಯನ್ನು ಸೇರಿಸ್ಕೊತಾ ಇದ್ದೀನಿ. ಯಾವ ಬಟ್ಲಲ್ಲಿ ರವೆಯನ್ನು ಹಾಕಿದ್ದೆ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ. ಜಾಸ್ತಿನೂ ಸೀನು ಅನಿಸೋದಿಲ್ಲ, ಕಡಿಮೆ ಸೀನು ಕೂಡ ಅನಿಸೋದಿಲ್ಲ. ನಿಮಗೆ ಇನ್ನೂ ಹೆಚ್ಚು ಬೇಕು ಅಂದರೂ ಕೂಡ ನೀವು ಸೇರಿಸ್ಬೋದು. 2 ಬಟ್ಲು ರವೆಗೆ ನಾನು 1 ಬಟ್ಲಷ್ಟು ಸಕ್ಕರೆಯನ್ನು ಸೇರಿಸಿದ್ದೀನಿ. ನಂತರ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಸಕ್ಕರೆ ಹಾಕಿದ ಮೇಲೂ ಅಷ್ಟೇ ಜಾಸ್ತಿ ನಾವು ಬಾಣಲಿಯಲ್ಲೇ ಬಿಡಬಾರ್ದು. ಒಂದು 2 ನಿಮಿಷ ಹಾಗೆಯೇ ಕೈ ಆಡಿಸ್ಕೊಳ್ಳಿ. ಇದಾದ ನಂತರ ಇವಾಗ ನಾನು ತುಪ್ಪದ ಜೊತೆ ದ್ರಾಕ್ಷಿ ಗೋಡಂಬಿಯನ್ನು ಹುರ್ಕೊತಾ ಇದ್ದೀನಿ. ನಮಗೆ ರವೆ ಉಂಡೆಯಲ್ಲಿ ಹೆಚ್ಚು ಡ್ರೈ ಫ್ರೂಟ್ಸ್ ಅನ್ನೋದು ಬಾಯಿಗೆ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಹೆಚ್ಚು ಪಿಸ್ತಾ ಆಗಲಿ ಬಾದಾಮಿ ಆಗಲಿ ನೀವು ಸೇರಿಸ್ಕೊಬೋದು. ನಾನು ದ್ರಾಕ್ಷಿ ಗೋಡಂಬಿಯನ್ನು ಮಾತ್ರ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಇವೆರಡು ಕೂಡ ಹುರ್ಕೊಂಡು ನಾನಿವಾಗ ಡೈರೆಕ್ಟಾಗಿಯೇ ರವೆ ಒಳಗೆ ಸೇರಿಸ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಕೊಟ್ಕೊಂಡು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನು 1/4 ಬಟ್ಲು ಮಾತ್ರ ಸೇರಿಸ್ತಾ ಇದ್ದೀನಿ ಅಷ್ಟೇ. 1/4 ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆನೇ ಅಂತಲೇ ಅಂದ್ಕೊಳ್ಳಿ. ಈಗ ಎಲ್ಲನೂ ಕೂಡ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆಯನ್ನು ಕೂಡ ನಾನು ಪುಡಿ ಮಾಡಿ ಸೇರಿಸಿಲ್ಲ. ಪುಡಿ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸಕ್ಕರೆ ಸ್ವಲ್ಪ ಬಾಯಿಗೆ ಸಿಗ್ತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಹಾಲು ಹಾಕಿದ ನಂತರ ಸಕ್ಕರೆ ಕೂಡ ಸ್ವಲ್ಪ ಮೆಲ್ಟ್ ಆಗಿರುತ್ತೆ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ ನಂತರ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಈಗ ನಾನು ಉಂಡೆಗಳನ್ನು ಕಟ್ಟೋದಕ್ಕೆ ಒಂದು ಪ್ಲೇಟಿಗೆ ನಾನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ರೇ ನೋಡಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಷ್ಟೇ ಚೆನ್ನಾಗಿರುತ್ತೆ. ಸುಲಭ ವಿಧಾನದಲ್ಲಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನಾವು ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬಾರ್ದು. ಹಾಗೆಯೇ ಸ್ವಲ್ಪ ಬೆಚ್ಚಗಿರುತ್ತಲ್ಲ, ಆಗಲೇ ನಾವು ಉಂಡೆಯನ್ನು ಕಟ್ಕೊಬೇಕು. ಸ್ವಲ್ಪ ತಣ್ಣಗಾಯಿತು ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಉಂಡೆಯನ್ನು ಕಟ್ಕೊಳ್ಳಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜಲ್ಲಿ ನಾವು ಉಂಡೆಯನ್ನು ಕಟ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲೂ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಕೈಯಲ್ಲಿ ಉಂಡೆ ಕಟ್ಟಬೇಕಾದ್ರೂ ಅಷ್ಟೇ ಫುಲ್ ಟೈಟಾಗಿ ನಾವು ಉಂಡೆಯನ್ನಾಗಿ ಮಾಡ್ಕೊಬೇಕು. ಆಗಲೇ ನಮಗೆ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ನೋಡಿ, ಇವಾಗ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ಸಿಹಿ ತಿಂಡಿ ಖಂಡಿತವಾಗ್ಲೂ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.